ಓಂ ಗಣಪತಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಿಮಗೆ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯದ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯವರೇ, ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋ ಸಮಯವಾಗಿದ್ದು, ಈ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸುವ ಜೊತೆಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆದಿಡುತ್ತದೆ. ತಿಂಗಳ ಆರಂಭದಲ್ಲಿ ಸ್ವಲ್ಪ ಗೊಂದಲ, ಆತಂಕ ಮತ್ತು ಕೆಲಸಗಳಲ್ಲಿ ವಿಳಂಬ ಕಾಣಬಹುದು, ಆದರೆ ನಿಧಾನವಾಗಿ ನಿಮ್ಮ ಧೈರ್ಯ ಮತ್ತು ನಾಯಕತ್ವ ಗುಣಗಳು ನಿಮಗೆ ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತವೆ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಸಿಗುತ್ತದೆ. ನೀವು ಮಾಡಿದ ಹಳೆಯ ಕೆಲಸಕ್ಕೆ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳ ಜೊತೆ ಮಾತಿನ ಗೊಂದಲ ತಪ್ಪಿಸಿಕೊಳ್ಳಬೇಕು, ಇಲ್ಲವಾದರೆ ಸಣ್ಣ ವಿಷಯ ದೊಡ್ಡ ಸಮಸ್ಯೆಯಾಗಬಹುದು. ವ್ಯವಹಾರಸ್ಥರಿಗೆ ಈ ತಿಂಗಳು ಹೊಸ ಒಪ್ಪಂದಗಳು ಮತ್ತು ಲಾಭದ ಸೂಚನೆ ನೀಡುತ್ತದೆ, ಆದರೆ ಅತಿಯಾದ ಹೂಡಿಕೆ ತಪ್ಪಿಸುವುದು ಉತ್ತಮ. ಹಣಕಾಸಿನಲ್ಲಿ ಆದಾಯ ಇದ್ದರೂ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಹಣವನ್ನು ಜಾಗ್ರತೆಯಿಂದ ಬಳಕೆ ಮಾಡಬೇಕು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ, ಆದರೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಪ್ರೀತಿ ಜೀವನದಲ್ಲಿ ಕೆಲವೊಮ್ಮೆ ಅರ್ಥಮಾಡಿಕೊಳ್ಳುವ ಸಮಸ್ಯೆಗಳು ಬರಬಹುದು, ಆದರೆ ನೀವು ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ದೂರವಾಗುತ್ತವೆ. ವಿವಾಹಿತರಿಗೆ ಸಂಬಂಧ ಬಲವಾಗುತ್ತದೆ ಮತ್ತು ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗಮನದ ಕೊರತೆ ಕಾಣಬಹುದು, ಆದ್ದರಿಂದ ಓದಿನಲ್ಲಿ ಹೆಚ್ಚು ಏಕಾಗ್ರತೆ ಇರಬೇಕು. ಆರೋಗ್ಯದ ದೃಷ್ಟಿಯಿಂದ ಸಣ್ಣ ಸಮಸ್ಯೆಗಳು ಕಾಣಬಹುದು, ವಿಶೇಷವಾಗಿ ತಲೆನೋವು, ನಿದ್ರೆ ಕೊರತೆ ಇತ್ಯಾದಿ ಸಮಸ್ಯೆಗಳು ಬರಬಹುದು, ಆದ್ದರಿಂದ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಅತ್ಯಗತ್ಯ. ಈ ತಿಂಗಳಲ್ಲಿ ನೀವು ದೇವರ ಆಶೀರ್ವಾದ ಪಡೆಯಲು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಹಾಗೂ ಶಿವನ ಪೂಜೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಶುಭ ದಿನಗಳು ಸೋಮವಾರ, ಭಾನುವಾರ ಮತ್ತು ಗುರುವಾರವಾಗಿದ್ದು, ಈ ದಿನಗಳಲ್ಲಿ ಪ್ರಮುಖ ಕೆಲಸಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರೆಯುತ್ತದೆ. ಶುಭ ಸಂಖ್ಯೆ 1, 5 ಮತ್ತು 9 ಆಗಿದ್ದು, ಶುಭ ಬಣ್ಣ ಕೆಂಪು ಮತ್ತು ಬಂಗಾರ ಬಣ್ಣವಾಗಿರುತ್ತದೆ. ಒಟ್ಟಾರೆ ಈ ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಪರೀಕ್ಷೆ ಮತ್ತು ಯಶಸ್ಸಿನ ಮಿಶ್ರ ಫಲ ನೀಡುವ ಸಮಯವಾಗಿದ್ದು, ನೀವು ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಖಂಡಿತವಾಗಿ ಜಯ